ಹಾಯ್ ಎಲ್ಲರಿಗೂ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ಕೆಸುವಿನ ದಂಟಿನ ಗೊಜ್ಜು ಮಾಡ್ತಾ ಇದ್ದೇನೆ. ಇದೊಂದು ಸಾಂಪ್ರದಾಯಿಕ ರೆಸಿಪಿ ಅಂತ ಹೇಳ್ಬೋದು. ಮೊದಲಿಗೆ ಇದರಲ್ಲಿ ನಾರು ಬರ್ತದೆ, ಅದನ್ನೆಲ್ಲ ತೆಗಿಬೇಕು. ಇದರಲ್ಲಿರುವ ನಾರಿನಾಂಶ ನಮ್ಮ ಕೈಗೆ ತಾಗಿದ್ರೆ ತುರಿಸಲಿಕ್ಕೆ ಶುರುವಾಗ್ತದೆ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ನಾನು ಒಂದು ಪಾತ್ರೆಯಲ್ಲಿ ನೀರಿಗೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ದೊಡ್ಡ ನೀರುಳ್ಳಿ, ಹಾಗೆ 5ರಿಂದ 6 ಕಾಯಿ ಮೆಣಸು, ಸ್ವಲ್ಪ ಕರಿಬೇವು ತಗೊಳ್ತಾ ಇದ್ದೇನೆ. ನೀರಲ್ಲಿ ಹಾಕಿಟ್ಟಿದ್ದ ಕೆಸುವಿನ ದಂಟನ್ನೀಗ ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದರ ನೀರೆಲ್ಲ ಬೀಳಬಾರ್ದು ಅದಕ್ಕೆ. ಯಾರೆಲ್ಲ ಈ ರೆಸಿಪಿಯನ್ನು ಮನೆಯಲ್ಲಿ ಮಾಡಿದ್ದೀರಿ ಅಂತ ನನಗೆ ಹೇಳಿ. ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಡ್ತಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ ಜಜ್ಜಿದ ಬೆಳ್ಳುಳ್ಳಿ ಹಾಕಬೇಕು. ಕರಿಬೇವು ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ಮೇಲೆ ಕಟ್ ಮಾಡಿದ ನೀರುಳ್ಳಿ ಹಾಗೆ ಕಾಯಿ ಮೆಣಸು ಒಟ್ಟಿಗೆ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಒಮ್ಮೆ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಕಾಲು ಚಮಚ ಈಗ ಅರಿಶಿಣ ಹಾಕ್ತಾ ಇದ್ದೇನೆ. ಅರಿಶಿಣ ಹಾಕಿ ಆದಮೇಲೆ ಒಮ್ಮೆ ಫುಲ್ಲು ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿತದೆ. ಓಕೆ, ಈಗ ಕಟ್ ಮಾಡಿದ ಕೆಸುವಿನ ದಂಟು ಹಾಕ್ತಾ ಇದ್ದೇನೆ. ಇದಕ್ಕೆ ಬೇಯಲಿಕ್ಕೆ ನೀರೆಲ್ಲ ಹಾಕಲಿಕ್ಕಿಲ್ಲ, ಇದರಲ್ಲಿಯೇ ನೀರಿನ ಅಂಶ ಇರ್ತದೆ. ಹಾಗಾಗಿ ಈಗ ಇದನ್ನು ಮಿಕ್ಸ್ ಮಾಡಬೇಕು. ಒಳ್ಳೆ ಮಿಕ್ಸ್ ಮಾಡಿ ಆದಮೇಲೆ ನಾನೀಗೊಂದು ಪ್ಲೇಟ್ ಮುಚ್ಚುತ್ತಾ ಇದ್ದೇನೆ ಬೇಯಲಿಕ್ಕೆ. ಒಂದು 10 ಮಿನಿಟ್ಸ್ ಬಿಡುವ, ಹಾಗೆ ಬೇಯಲಿದು. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೇನೆ. ಹುಳಿಯ ಅಂಶ ಇದಕ್ಕೆ ಜಾಸ್ತಿಯೇ ಬೇಕಾಗ್ತದೆ. ಉಪ್ಪು ಇದಕ್ಕೆ ಸ್ವಲ್ಪವೇ ಹಾಕಬೇಕು, ಇದಕ್ಕೆ ಬೇಗ ಜಾಸ್ತಿ ಆಗೋದು. ಇನ್ನು ಇದನ್ನು ಮಿಕ್ಸ್ ಮಾಡುವ. ಸ್ವಲ್ಪ ಮಿಕ್ಸ್ ಮಾಡಿ ಆಯಿತು. ಈಗ ಇದಕ್ಕೊಂದು ಪ್ಲೇಟ್ ಮುಚ್ತಾ ಇದ್ದೇನೆ. ಈಗ ನೋಡ್ತಾ ಇರ್ಬೋದು, ಒಂದು 50% ಇದಾಗಿದೆ. ಇದರಲ್ಲಿ ಈಗ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಕಾಣ್ತಾ ಉಂಟಲ್ವಾ, ಅದು ಡ್ರೈ ಆಗಲಿಕ್ಕೆ ಬಿಡುವ. ಗಂಜಿ ಊಟಕ್ಕೆಲ್ಲ ಇದು ಭಾರಿ ಒಳ್ಳೆ ಆಗ್ತದೆ. ಈಗ ನೋಡಿ, ಇದು ಡ್ರೈ ಆಗ್ತಾ ಬಂದಿದೆ. ಇಷ್ಟು ಡ್ರೈ ಆದರೆ ಸಾಕಾಗ್ತದೆ. ಇದೀಗ ರೆಡಿ ಆಗಿದೆ. ಇನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ತುಂಬ ಸುಲಭವಾಗಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡಿರುವ ರೆಸಿಪಿ ಇದು. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಈ ರೆಸಿಪಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹೊಸ ವಿಡಿಯೋದಲ್ಲಿ ಸಿಗುವ. ಬಾಯ್.